ವಿದ್ಯಾರ್ಥಿಗಳೇ ಬಿಡಿಸಿರಿ ಇದನ್ನು. ಬಿಡಿಸೋದಾಯ್ತಾ ವಿಡಿಯೋ ಆನ್ ಮಾಡಿರಿ, ಬಂದು ತಿಳಿಸ್ತಾನು. ಲಕ್ಷ ಕೊಟ್ಟು ನೋಡ್ರಿ, ಹೇಳಾಗ ತಿಳಿಸಿ ಹೇಳಾಗ ನೋಡ್ರಿ. ವಿಡಿಯೋ ಆನ್ ಮಾಡಿದ್ರೆ ನೋಡ್ರಿ, ಬೋರ್ಡ್ ಕಡೆ ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ. ಸರಳ ಬಡ್ಡಿ ಲೆಕ್ಕ ಮಾಮೂಲಿ ಮಾಡೇ ಮಾಡ್ತಿರ್ತೀರಿ. ಆಮೇಲೆ ನೀವು ಕರೆಕ್ಟ್ ಮಾಡಿದ್ಯೋ ಇಲ್ಲೋ, ನೀವು ವಿಡಿಯೋಗಳನ್ನು ಹೆಚ್ಚು ನೋಡೋದ್ರಿಂದ ಹೆಚ್ಚು ರಿವಿಷನ್ ಆಗ್ತದೆ ಅಭ್ಯಾಸ. ನೀವು ಕಂಟಿನ್ಯೂ ವಿಡಿಯೋಗಳು ನೋಡ್ಬೇಕು, ನೆನ್ಕೊಳ್ಳೋದು ಬಿಡುತ್ತವೆ. ಇದು ಟೆಲಿಗ್ರಾಮ್ ಕ್ಲಾಸ್, ಇದು ಎಲ್ಲ ಗದ್ಯವಾಗಿ ಬರ್ತದೆ, ರೀಸ್ನಿಂಗ್ ಬರ್ತದೆ. 10 ಅನುಕ್ರಮ ನಂಬರ್ಗಳು ನಿಮಗೆ ರೀಸ್ನಿಂಗ್ಗಳು ಬರ್ತಾವೆ. ಅವುಗಳನ್ನ ಸರಿಯಾಗಿ ಅಭ್ಯಾಸ ಮಾಡಬೇಕು, ಸರಿಯಾಗಿ ತಿಳ್ಕೊಬೇಕು. ನೀವು ಮುಂದಿನ ಕ್ವಶನ್ ಪೇಪರ್ದನ್ನೆಲ್ಲ ರೀಸ್ನಿಂಗ್ಗಳು ಈಸಿಯಾಗಿ ಬಿಡಿಸ್ತೇವೆ. ಈ ಗಣಿತ ಹೇಳ್ತೀನಿ, ಲಕ್ಷ ಕೊಟ್ಟು ನೋಡಿ. 4,000 ರೂಪಾಯಿಗಳಿಗೆ ವರ್ಷಕ್ಕೆ ಶೇಕಡಾ 7 ದರದಲ್ಲಿ 2 ವರ್ಷಗಳಿಗೆ ಸರಳ ಬಡ್ಡಿ ಎಷ್ಟು? ನೋಡಿ, ಸರಳ ಸಿಂಪಲ್. ಅಸಲು ಬರೋಬರಿ ಎಷ್ಟದ ನೋಡ್ರಿ, ಎಲ್ಲ ಚೆನ್ನಾಗಿ ಕಲಿಬೇಕಂತವು. 4,000 ರೂಪಾಯಿ. ದರ ಬರೋಬರಿ, ರೀತಿ ಪ್ರಕಾರ ಗಣಿತ ಕಲಿಯಿರಿ ನೀವು. 7%. ಆಮೇಲೆ ಅವಧಿ ಬರೋಬರಿ ಎಷ್ಟು? 2 ವರ್ಷ. 2 ವರ್ಷಗಳು. ಅವ್ರು ಕೇಳಿದ್ದೇನು? ಸರಳ ಬಡ್ಡಿ ಬರೋಬರಿ ಎಷ್ಟು? ಸರಳ ಬಡ್ಡಿ ಬರೋಬರಿ ಎಷ್ಟು? ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ನೂರು ಗುಂಡ್ಲೆ ವರ್ಷದಾಗದ 100 ಗುಂಡ್ಲೆ 1 ಆಗ್ತದೆ. ಬರೋಬ್ಬರಿ ಸರಳ ಬಡ್ಡಿ. ಸರಳ ಬಡ್ಡಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸ 100 ಗುಂಡ್ಲೆ 1. ಅಸಲು ಎಷ್ಟದ? 4,000 ರೂಪಾಯಿ ಅದ. 4,000 ರೂಪಾಯಿ ಅಸಲು. ಗುಂಡ್ಲೆ ಅವಧಿ 2 ವರ್ಷ. ದರ 7 ಸರ್ವತ್ತಾಗಲಿ 100 ಗುಂಡ್ಲೆ 1. ಬರೋಬ್ಬರಿ. ಇವೆರಡು 0 ಅದು, ಇವೆರಡು 0 ಅದು. 7 14, 14 4 56. ಅದ್ರ ಮುಂದೊಂದು 0 ಇಟ್ಬಿಡ್ರಿ. ಆದ್ದರಿಂದ ಉತ್ತರ ಬರೋಬರಿ. ಸರಳ ಬಡ್ಡಿ ಬರೋಬರಿ 560 ರೂಪಾಯಿ. ಉತ್ತರ ಸಂಖ್ಯೆಯಲ್ಲಿ ಅದು ನೋಡ್ರಿ, 560. ಉತ್ತರ ಸಂಖ್ಯೆ ಸಿ. ಚಂದಂಗ ಇದನ್ನು ಮಾಡಿಕೊಂಡು ನೀವು ನೋಡಿಕೊಂಡು ಗಣಿತಗಳನ್ನು ಮಾಡಬೇಕು. ಇವೇನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮಾಮೂಲಿಯಾಗಿ ಎಲ್ಲರೂ ನೀವು ಕಲಿತೆ ಬಂದಿರ್ತೀರಿ. ಮತ್ತೊಂದು ಸಲ ವಿಡಿಯೋ ಪ್ಲೇ ಮಾಡಿ ನೋಡಿಬಿಡ್ರಿ, ಟೈಮ್ ಉಳಿತಾಯ ಆಗ್ತದೆ. ಚಂದಂಗೆ ನೋಡಿ. ಓಕೆ.